ಕತ್ತನ್ನು ಹಿಂದಕ್ಕೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಪ್ ಡೌನ್ ಆಮೇಲೆ ಎಡಕ್ಕೆ ಬಲಕ್ಕೆ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ಎಡಕ್ಕೆ ಬಲಕ್ಕೆ ಉಸಿರನ್ನು ಬಿಡುತ್ತಾ ಹೀಗೆ. ಈಗ ರೊಟೇಟ್ ಹಿಂದಕ್ಕೆ ಎಡಕ್ಕೆ ಮುಂದಕ್ಕೆ ಬಲಕ್ಕೆ ಹಿಂದಕ್ಕೆ ಎಡಕ್ಕೆ ಮುಂದಕ್ಕೆ ಬಲಕ್ಕೆ ಹಿಂದಕ್ಕೆ ಹಾಗೆ ರೌಂಡ್ ಅದು 5 ರೌಂಡ್ ಹೀಗೆ. ಆಮೇಲೆ ಅಪೋಸಿಟ್ಟಾಗಿ ಎರಡೂ ಕಡೆಯಿಂದನೂ ರೊಟೇಟ್ ಮಾಡಿಕೊಳ್ಳಿ. ಹಾಗೆ ಒಂದೇ ಕಡೆಯಿಂದ ಯಾವಾಗೂ ಮಾಡಬಾರ್ದು, ಎರಡಕ್ಕೂ ಸಮ ಬ್ಯಾಲೆನ್ಸ್ ಸಿಗುತ್ತೆ ಎರಡೂ ಕಡೆನೂ. ಇದೊಂದು 5 ಕೌಂಟ್ ಮಾಡಿಕೊಳ್ಳಿ. ನೆಕ್ ರೊಟೇಟ್. ಬೆಳಿಗ್ಗೆ ಎದ್ದಾಗ ಏನು ಕೆಲಸ ಮಾಡೋಕ್ಕೆ ಮುಂಚೆ ಇದು ಮಾಡಿಕೊಂಡ್ರೆ ಇಡೀ ಬಾಡಿ ಇದು ಫುಲ್ಲು ಎಕ್ಸಸೈಸ್ ವಾರ್ಮಪ್ ಥರ ಆಗುತ್ತೆ. ಈಗ ನಿಮ್ಮ ನೇರವಾಗಿ ಕುರ್ಚಿ ಮೇಲೆ ಕುಳಿತುಕೊಂಡು ಎರಡೂ ಕೈಗಳು ಭುಜವನ್ನು ಹೀಗೆ ತಗುಲಿಸ್ಕೊಂಡು ಇದನ್ನು ರಿವರ್ಸ್ ಮಾಡಿ ಮುಂದೆ ಹೀಗೆ ಉಸಿರು ಬಿಡುತ್ತಾ ಎರಡೂ ಮುಂಗೈ ಒಟ್ಟಿಗೆ ಜಾಯಿಂಟ್ ಆಗಬೇಕು. ಹೀಗೆ ಮುಂದೆ ವಾಪಸ್ ರಿವರ್ಸ್ ಉಸಿರು ಬಿಡುತ್ತಾ ಉಸಿರು ತೆಗೆದುಕೊಳ್ಳುತ್ತಾ ಇದು ಮಾಡಿ. ನಮ್ಮ ಭುಜಗಳಿಗೆಲ್ಲ ಶಕ್ತಿ ಬರುತ್ತೆ, ನಮ್ಮ ಭುಜವು ಆ್ಯಕ್ಟಿವ್ ಆಗುತ್ತೆ ಬೆಳಿಗ್ಗೆ. ಇವಾಗ ಎಡಕ್ಕೆ ಬಲಕ್ಕೆ ಬೆಂಡ್ ಮಾಡಿ ಬಾಡಿ ಹೀಗೆ ಬಲಕ್ಕೆ ಎಡಕ್ಕೆ ಕುಳಿತೂ ಮಾಡಬಹುದು, ಆಗಲಿಲ್ಲ ಅಂದರೆ ಕುರ್ಚಿಯ ಸಹಾಯದಿಂದನೂ ಮಾಡಬಹುದು. ಎಡಕ್ಕೆ ಬಲಕ್ಕೆ ಹೀಗೆ ಮಾಡಿ, ಎಡಕ್ಕೆ ಬಲಕ್ಕೆ ಎಡಕ್ಕೆ ಬಲಕ್ಕೆ. ಈಗ ನೇರವಾಗಿ ಕುಳಿತುಕೊಳ್ಳಿ. ಇವಾಗ ಇದು ಮಾಡೋದು, ಟ್ವಿಸ್ಟ್ ಮಾಡೋದು ಹೀಗೆ. ಆ ಕಡೆ ರೈಟು ಲೆಫ್ಟು ರೈಟು ಲೆಫ್ಟು. ಉಸಿರು ಬಿಡುತ್ತಾ ಹಿಂದೆ ಉಸಿರು ಬಿಡುತ್ತಾ ಮುಂದೆ ಉಸಿರು ಬಿಡುತ್ತಾ ಹಿಂದೆ ಉಸಿರು ಬಿಡುತ್ತಾ ಮುಂದೆ. ಹಾಗೆ 5 ಕೌಂಟು ಹಿಂದೆ ನೋಡುತ್ತಾ ಹೋಲ್ಡ್ ಮಾಡಿಕೊಳ್ಳಿ. ಫುಲ್ಲು ಬಾಡಿ ಟ್ವಿಸ್ಟ್ ಮಾಡಿ ಹಿಂದೆ ನೋಡಿ. ಇವಾಗ ಎಡಗಡೆಯಿಂದ ಹಿಂದಕ್ಕೆ ನೋಡಿ. ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಾಲುಗಳಿಗೆ ಇವಾಗ ಭುಜಗಳಿಗೆ ಆಯಿತು, ಇವಾಗ ನೆಕ್ಕಿಗೂ ಆಯಿತು. ಈಗ ಕಾಲುಗಳು ಆ್ಯಂಕಲ್ ರೊಟೇಟು 10 ಕೌಂಟು ಒಳಗಡೆ 10 ಕೌಂಟ್ ಎಡಗಡೆ. ಎರಡೂ ಕಾಲುಗಳಿಗೂ ಮಾಡಿ ಫುಲ್ಲು ಕಾಲುಗಳು ಆ್ಯಕ್ಟಿವ್ ಆಗುತ್ತೆ. ಇವಾಗ ಎಡಗಡೆ ಬಲಕ್ಕೆ ಹೀಗೆ 10 ಕೌಂಟ್ 1 2 3 4 5 6 7 8 9 10. ವಾಪಸ್ 1 2 3 4 5 6 7 8 9 10. ಇವಾಗ ಎರಡು ಕಡೆ ಕಾಲುಗಳಿಗಾಯಿತು. ಇವಾಗ ಮಂಡಿಗಳಿಗೆ ನೋಡಿ. ಎರಡೂ ಕೈಗಳನ್ನು ಮಂಡಿ ಕೆಳಗೆ ಗಟ್ಟಿಯಾಗಿ ಹಿಡಿದುಕೊಂಡು ಮೇಲೆ ಕೆಳಗೆ ಫುಲ್ಲು ಮೇಲೆ ಕೆಳಗೆ ಇದು ಒಂದು 10 ಬಾರಿ ಮಾಡಿಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ, ಮಂಡಿ ಎಲ್ಲ ಆ್ಯಕ್ಟಿವ್ ಆಗುತ್ತೆ. ಇವಾಗ ರೊಟೇಟ್ ಮಾಡಿ ಫುಲ್ ಬಿಗ್ ಸರ್ಕಲ್ ದೊಡ್ಡದಾಗಿ ರೌಂಡಾಗಿ. ಇವಾಗ 5 ಕೌಂಟು 10 ಕೌಂಟು ವಾಪಸ್ಸು ರಿವರ್ಸ್ ಎರಡು ಮಾಡಬೇಕು. ಇವಾಗ ಏನು ಮಾಡಬೇಕು, ಒಂದು ಕಾಲನ ಮೇಲೆ ಎತ್ತಿ ಎರಡು ಕೈಯಿಂದ ನಮ್ಮ ಕಾಲುಗಳ ಬೆರಳನ್ನು ಜೋರಾಗಿ ಹಿಡಿದುಕೊಂಡು ಇಡೀ ದೇಹ ಮುಂದಕ್ಕೆ ಬಾಗಿ, ಹಾಗೆ ತಲೆಯನ್ನು ಮಂಡಿಗೆ ತಾಗಿಸಿ. ಇವಾಗ ನಿಮ್ಮ ಎಡಗೈಯಿಂದ ಬಲಗಾಲನ್ನು ಹಿಡಿದುಕೊಂಡು ಬಲ ಕೈಯನ್ನು ಹಿಂದಕ್ಕೆ ಇಟ್ಟು 10 ಕೌಂಟ್ ಹೇಳೋ ತನಕ ಹೋಲ್ಡ್ ಮಾಡಿಕೊಳ್ಳಿ. ಇವಾಗ ಒಂದು ಕಡೆ ಆಯಿತು, ಬಲಭಾಗ ಆಯಿತು. ಎಡಕಾಲು ಮಂಡಿಯ ಕಡೆ ಕೈ ಇಟ್ಕೊಂಡು ಮೇಲೆ ಕೆಳಗೆ ಅಪ್ ಡೌನ್ ಇದು 10. ಅಪ್ ಡೌನ್ ಬ್ರೀದ್ ಇನ್ ಬ್ರೀದ್ ಔಟ್ ರೊಟೇಟ್. ಇವಾಗ ರೌಂಡಾಗಿ ಸರ್ಕಲ್ ಥರ ಬಿಗ್ ಸರ್ಕಲ್ ಎಷ್ಟಾಗುತ್ತೋ ಅಷ್ಟು 10 ಆ ಕಡೆ 10 ರೈಟ್ 10 ಲೆಫ್ಟ್ 10 ಹಾಗೆ. ಇವಾಗ
ಇದು ಎರಡು ಕೈಗಳಿಂದ ನಿಮ್ಮ ಫೀಟನ್ನು ಹಿಡ್ಕೊಂಡು ಹೀಗೆ ಟೈಟಾಗಿ ಹಿಡಿದುಕೊಂಡು ತಲೆಯನ್ನು ತಾಗಿಸಿ, ಎಷ್ಟಾಗುತ್ತೋ ಅಷ್ಟು ಫುಲ್ಲು ಬೆಂಡ್ ಮಾಡಿ. ಯಾಕಂದರೆ ಕುಳಿತುಕೊಂಡು ಮಾಡ್ಬೋದು, ಇದು ನಮ್ಮ ಕುರ್ಚಿಯ ಸಪೋರ್ಟಿನಿಂದ ಮಾಡ್ತಾಯಿದ್ದೀನಿ. ಇವಾಗ ಬಲಗೈಯಿಂದ ಎಡಗಾಲನ್ನು ಕಡೆ ನೇರವಾಗಿ ಹಿಡಿದುಕೊಂಡು ಎಡಗೈಯನ್ನು ಹಿಂದಕ್ಕೆ ಚಾಚಿ ನಿಮ್ಮ ಇಡೀ ದೇಹವನ್ನು ಹಿಂದಕ್ಕೆ ಬಾಗಿ ನೋಡ್ತಾ ಇರಿ. ಹೀಗೆ ರಿಲ್ಯಾಕ್ಸ್, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ರಿಲ್ಯಾಕ್ಸ್. ಇವಾಗ ಕುರ್ಚಿಯ ತುದಿಗೆ ಬಂದು ಎರಡು ಕೈಯನ್ನು ಮೇಲಕ್ಕೆ ಎತ್ತಿ ಮುಂದಕ್ಕೆ ಬಾಗಿ, ಎರಡು ಕೈಯನ್ನು ಮುಂದಕ್ಕೆ ಎತ್ತಿ ಹಿಂದಕ್ಕೆ ಎತ್ತಿ ಮುಂದಕ್ಕೆ ಬಾಗಿ, ಮೇಲೆ ಕೆಳಗೆ ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬಿಡುತ್ತಾ ಮುಂದೆ. ಉಸಿರು ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಔಟ್. ಹಾಗೆ ನೇರವಾಗಿ ಆರಾಮಾಗಿ ಕುಳಿತುಕೊಳ್ಳಿ. ಆರಾಮಾಗಿ ಹಾಗೆ. ಇವಾಗ ನಿಂತು ಮಾಡುವ ವ್ಯಾಯಾಮ ತೋರಿಸ್ತಾ ಇದ್ದೀನಿ. ನಿಂತು ಮಾಡುವ ವ್ಯಾಯಾಮ, ನೇರವಾಗಿ ನಿಂತು ಎರಡೂ ಕಣ್ಣನ್ನು ಮುಚ್ಚಿ ನಿಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಿ ಹಿಂಬಡಿಯನ್ನು ಮೇಲಕ್ಕೆ ಎತ್ತಿ ತಾಳಾಸನದಲ್ಲಿ ನಿಂತುಕೊಂಡು ಎಡಕ್ಕೆ ಬಲಕ್ಕೆ, ಬಲಗೈಯನ್ನು ಮೇಲೆತ್ತು ಎಡಗೈಯನ್ನು ಮೇಲೆತ್ತಿ ಬಲಗಡೆ, ಹೀಗೆ ಮೇಲು ಎತ್ತಿದಾಗ ಮೇಲೆ ನೋಡಿ ನಿಧಾನವಾಗಿ ಆ ಕಡೆ ಲೆಫ್ಟ್ ಟು ರೈಟ್. ಹಾಗೆ ಎಡಗೈಯನ್ನು ಮೇಲೆ ಬಲಕ್ಕೆ ಎತ್ತಿ ಹೋಲ್ಡ್ ಮಾಡಿಕೊಳ್ಳಿ. 10 ಕೌಂಟ್ ಹೇಳೋ ತನಕ 1 2 3 4 5 6 7 8 9 10. ಇವಾಗ ಇನ್ನೊಂದು ಕಡೆ ಹೋಲ್ಡ್ ಮಾಡಿಕೊಳ್ಳಿ. ರಿಲ್ಯಾಕ್ಸ್. ಇವಾಗ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಆರಾಮಾಗಿ ನಿಮ್ಮ ಎರಡು. ಇವಾಗ ಚೇರ್ ಪೋಸ್ಟು, ಕೆಳಗೆ ಕುರ್ತು ಎದ್ದೇಳೋದು. ಹೀಗೆ ಉಸಿರು ಬಿಡುತ್ತಾ ಮೇಲೆ, ಉಸಿರು ತೆಗೆದುಕೊಳ್ಳುತ್ತಾ ಹಿಂದೆ, ಹೀಗೆ ಮೇಲೆ ಕೆಳಗೆ ಸಿಟ್ಟಿಂಗ್ ಪೊಸಿಷನಲ್ಲಿ ಕುಳಿತುಕೊಳ್ಳಿ. ಹಿಂಗೆ ಕಾಲು, ನಾವು ಬೆನ್ನು ನೇರವಾಗಿರಲಿ. ಕುರ್ಚಿ ಮೇಲೆ ಹೇಗೆ ಕುಳಿತಿಕ್ಕೋ ಹಾಗೆ ಕುಳಿತುಕೊಂಡು ನೇರವಾಗಿ ಕುಳಿತುಕೊಳ್ಳಿ ಆರಾಮಾಗಿ. ಇದು ಒಂದು 10-15 ಕೌಂಟ್ ಮಾಡ್ಕೊಳ್ಳಿ. ಇವಾಗ ಎರಡು ಕೈ ಮೇಲೆತ್ತಿ ಹೋಲ್ಡ್ ಮಾಡಿಕೊಂಡು ಚೇರಲ್ಲಿ ಕೂತ್ಕೊಂಡಾಗೆ. ಆಗಲ್ಲ ಅಂದರೆ ಕುರ್ಚಿ ಸಪೋರ್ಟಿನಿಂದ ಕೂತ್ಕೊಳ್ಬೋದು. ಇವಾಗ ರಿಲ್ಯಾಕ್ಸ್. ಇವಾಗ ಹೀಗೆ ಎರಡೂ ಕೈಯನ್ನು ಮೇಲೆ ಕೆತ್ತಿ ಎಡಕ್ಕೆ ಒಮ್ಮೆ ಬಲಕ್ಕೆ ಒಮ್ಮೆ, ಎರಡು ಕೈ ಮೇಲೆತ್ತದು, ಎಡಗಾಲು ಎಡಗಡೆ, ಬಲಗಾಲು ಬಲಗಡೆ. ಹೀಗೆ 10 ಆದರೆ 20 ಸಹ ಮಾಡ್ಕೋಬೋದು. ತುಂಬ ಒಳ್ಳೆಯದು ನಮ್ಮ ಕಾಲುಗಳಿಗೆ, ನಮ್ಮ ತೊಡೆಗಳಿಗೆ, ನಮ್ಮ ಭುಜಗಳಿಗೆ ಎಲ್ಲ ಬಲವಾಗಿ ಶಕ್ತಿ ಬರ್ತದೆ. ಹಾಗೆ ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ಎರಡು ಕೈಯನ್ನು ಕೆಳಗೆ ಬಿಟ್ಟು ನಿಮ್ಮ ದೇಹದ ಶರೀರದ ಗಮನಿಸಿ. ಇವಾಗ ಮುಂದಗಡೆ ಲೆಗ್ಗು ಮೂಮೆಂಟು, ಅಪ್ ಡೌನ್ ಹಿಂದೆ. ಇವಾಗ 10 ಮಾಡ್ಕೊಳ್ಳಿ ಜೋರಾಗಿ, ಎಷ್ಟು ಮೇಲಾದರೂ ಹೀಗೆ ಒತ್ತಿ. ಬಲಗಾಲು ಮುಂದೆ ಹಿಂದೆ, ಇನ್ಹೇಲ್ ಎಕ್ಸೇಲ್. ಇದು ಎಡಗಾಲು, ಇನ್ಹೇಲ್ ಎಕ್ಸೇಲ್, ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್, ಎರಡು ಕಡೆ ಆಯಿತು. ಇವಾಗ ರಿಲ್ಯಾಕ್ಸ್. ಇವಾಗ ರಿಲ್ಯಾಕ್ಸ್, ಹೋಲ್ಡ್. ಹಾಗೆ ಈಗ ನೋಡಿ, ಎರಡು ಕೈಗಳನ್ನು ಮೇಲೆತ್ತಿ ಬಲಗಾಲನ್ನು ಹಿಂದಕ್ಕೆ ಇಡಿ. ಬಲಗಾಲು ಹಿಂದಕ್ಕೆ ಇಡುವಾಗ ಎರಡು ಕೈ ಮೇಲೆ ಇರಬೇಕು, ಬಲಗಾಲು ಮುಂದಕ್ಕೆ ಹೋಗುವಾಗ ಇರಬೇಕು. ಹೀಗೆ ಈ ಥರ. ಈಗ ಇನ್ನೊಂದು ಕಡೆ ಲೆಫ್ಟ್, ಹಿಂದೆ ಎಡಗಡೆ. ನೋಡಿ, ಮುಂದೆ ಹೋಗುವ ಕಾಲಿಡುವಾಗ ಕೈ ಹಿಂದೆ ಇರಬೇಕು. ನೋಡಿ ಹೀಗೆ
ಹೀಗೆ ನಿಂತಾಗ ಮೇಲೆ, ಹಾಗೆ ಮುಂದೆ ಹೋಗುವಾಗ ಹಿಂದೆ. ಇವಾಗ ಇದು ನಮ್ಮ ಎದೆಗೂ ಭಾಗಕ್ಕೂ ತುಂಬ ಎಕ್ಸಸೈಸ್ ಆಗುತ್ತೆ. ಇದು ಶ್ವಾಸಕೋಶ ಸ್ವಲ್ಪ ಹಿಗ್ಗುತ್ತೆ. ಈಗ ಅದು ಹೋಲ್ಡ್ ಮಾಡ್ಕೋಬೇಕು 10 ಕೌಂಟು ಎರಡು ಕಡೆನೂ ನೋಡಿ. ಈಗ ಬಲಗಡೆಯಿಂದ ಹೋಲ್ಡಿಂಗ್, ಈಗ 10 ಕೌಂಟ್ ಹೇಳೋ ತನಕ ಆದಷ್ಟು ಮುಂದೆ ಕಾಲನ್ನು ಬಂದ್ ಮಾಡಿ. ಇವಾಗ ಬಲಗಾಲು ಮುಂದೆ ಫುಲ್ಲು ಹೋಲ್ಡ್ ಮಾಡ್ಕೊಳ್ಳಿ. 10 ಕೌಂಟ್ ಹೇಳೋ ತನಕ ಹೋಲ್ಡ್ ಮಾಡ್ಕೊಳ್ಳಿ. ಈಗ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್, ಬಾಡಿ ರಿಲ್ಯಾಕ್ಸ್, ಮೈಂಡ್ ರಿಲ್ಯಾಕ್ಸ್. ಇವಾಗ ಕೊನೆಯ ಆಸನ ಒಂದೆರಡು ಇದೆ. ಎರಡೂ ಕಾಲನ್ನು ಆ ಕಡೆ ಈ ಕಡೆ ಚಾಚಿ ಹೀಗೆ. ಇವಾಗ ಗೋಡದು ಕೈ ಹೀಗೆ ಗೋಡ್ ಹೀಗೆ ಅಪ್, ಕೆಳಗೆ ಮೇಲೆ, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಹೋಲ್ಡಿಂಗ್ 1 2 3 4 5 6 7 8 9 10. ನೇರಕ್ಕೆ ಬನ್ನಿ. ಈಗ ಮತ್ತೆ ಹಾಗೆ ನಿಮ್ಮ ಎಡಗಾಲಿನ ಮೇಲೆ ಎಡಕೈ ಇಟ್ಟು ಬಲಗೈ ಮೇಲೆ ಎತ್ತಿ, ಬಲಗಾಲಿನ ಮೇಲೆ ಬಲವಂಡಿ ಮೇಲೆ ಬಲ ಇಟ್ಟು ಎಡಗಾಲಿ ಹೀಗೆ ಎಡಕ್ಕೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಬೆಂಡ್ ಮಾಡಿ ಫುಲ್ಲು ಮೊಣಕಾಲನ್ನು ಬೆಂಡ್ ಮಾಡಿಕೊಂಡು ಹೋಲ್ಡಿಂಗ್ ಮಾಡಿಕೊಳ್ಳಿ. ಇವಾಗ ನಮ್ಮ ಮುಂಗೈ ಸಪೋರ್ಟಿಂದ ಮುಂಗೈನ ಮೊಣಕಾಲ ಮೇಲೆ ಇಟ್ಕೊಂಡು ಸಪೋರ್ಟ್ ತಗೊಂಡು, ಈಗ ಇನ್ನೊಂದು ಕೊನೆಯದು. ಇವಾಗ ಎರಡು ಆ ಕಾಲುಗಳನ್ನು ಆ ಕಡೆ ಈ ಕಡೆ ದೂರ ಮಾಡಿ, ಇವಾಗ ಮೇಲೆ ಕೆಳಗೆ ಹಿಂದೆ ಮುಂದೆ ಅಪ್ಪು ಡೌನ್. ನೇರವಾಗಿ ನಿಮ್ಮ ಎರಡು ಕೈಗಳನ್ನು ಮೇಲೆ ಹಾಗೆ ಮುಂದೆ ಬೆಂಡ್ ಮಾಡಿ ಇಡೀ ದೇಹ ಮುಂದಕ್ಕೆ ಮಾಡಿ, ಇವಾಗ ಹಿಂದೆ ಫುಲ್ಲು. ಇವಾಗ ಹೋಲ್ಡ್ ಮಾಡಿ. ಇವಾಗ ಒಂದು ಕೈ ಬಲಗೈ ಕೆಳಗಿಟ್ಟು ಎಡಗೈ ಸೈಡ್ಗೆ ಮೇಲೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ, ಹೋಲ್ಡಿಂಗ್ 1 2 3 4 5 6 7 8 9 10. ಈ ಕಡೆ 1 2. ಈಗ ಪುಷಪ್, ಹಾಫ್ ಪುಷಪ್ ಅಂತೀವಿ. ಹಾಫ್ ಪುಷಪ್. ಇವಾಗ 1 2 3 4 5 6 5 7 8 9 10. ಈಗ ಪುಷಪ್ 1 2 3 4 5 6. ಹಾಫ್ ಪುಷಪ್ ಎಷ್ಟಾಗುತ್ತೆ 20 ಸಹ ಮಾಡ್ಕೋಬೋದು, 10 ಮಾಡ್ಕೋಬೋದು. ಇವಾಗ ಅವರವರು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಆದರೆ ಮಾಡಿ. ಇವಾಗ ಹೋಲ್ಡಿಂಗ್ ಮಾಡ್ಕೊಳ್ಳಿ. ಎರಡು ಪಾದಗಳನ್ನು ಆ ಕಡೆ ಈ ಕಡೆ ಹಿಡ್ಕೊಂಡು ಹೋಲ್ಡಿಂಗ್ ಮಾಡಿ 10 ಕೌಂಟ್. ರಿಲ್ಯಾಕ್ಸ್, ಮೇಲಕ್ಕೆ ಬನ್ನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ದೀರ್ಘವಾಗಿ ನಿಧಾನ ಉಸಿರು ತೆಗೆದು ನಿಧಾನವಾಗಿ ಉಸಿರು ಹೊರಗೆ ಹಾಕಿ. ಇವಾಗ ಇದು ಕೊನೆಯ ಆಸನ ನೋಡಿ. ಹೀಗೆ ಎರಡೂ ಕೈಗಳನ್ನು ಮೇಲೆತ್ತಿ, ಬಲಗಾಲನ್ನು ಮುಂದೆ ಎತ್ತಿ, ಎಡಗಾಲನ್ನು ಹಿಂದಕ್ಕೆ ಬಿಟ್ಟು ಹೀಗೆ. ಇವಾಗ ಊರ್ಧ್ವಾಸನ ಅಂತ ಹೇಳ್ತಾರೆ, ಅದನ್ನು ಸಹ ಆ ಕಡೆ ಈ ಕಡೆ ಮಾಡಿಕೊಳ್ಳೋದು. ಇವಾಗ ವೀರಭದ್ರಾಸನದಲ್ಲಿ ಕೈ ಮುಂದೆ ಹಿಂದೆ ಚಾಚ್ತೀವಲ್ಲ, ಅದೇ ಥರ ಇದು ಮೇಲೆ ಚಾಚೋದು. ಹೀಗೆ ಮೇಲೆ ನೋಡೋದು, ಹೋಲ್ಡಿಂಗ್ ಮಾಡ್ಕೊಳ್ಳೋದು. ಎರಡೂ ಕಡೆನೂ ಹೋಲ್ಡಿಂಗ್ ಮಾಡ್ಕೊಳ್ಳೋದು. 1 2 3 4 5 6 7 8 9 10. ಹಾಗೆ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಎರಡೂ ಕೈ ಸೊಂಟದ ಮೇಲೆ ಹಿಂದಕ್ಕೆ ಬಾಗಿ, ಹಿಂದಕ್ಕೆ ಫುಲ್ ಬೆಂಡ್ ಮಾಡಿ. ಈಗ ಮುಂದಕ್ಕೆ ಎರಡು ಕೈಗಳನ್ನು ಮುಂದೆ ಚಾಚಿ
ಮುಂದಕ್ಕೆ, ಹಿಂದಕ್ಕೆ, ಮುಂದಕ್ಕೆ, ಮುಂದೆ, ಹಿಂದೆ. ಎರಡೂ ಕಡೆನೂ ಬ್ಯಾಕ್ ಬೆಂಡ್ ಮಾಡೋದು, ಫ್ರಂಟ್ ಬೆಂಡ್ ಮಾಡೋದು. ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು, ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು, ಉಸಿರು ತೆಗೆದುಕೊಳ್ಳೋದು ಐತಿನ್ನು, ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಹಾಗೆ ರಿಲೀಫ್ ಹಾಗೆ. ಇವಾಗ ಹೋಲ್ಡು 10 ಕೌಂಟ್ ಹೋಲ್ಡಿಂಗ್, ಬ್ಯಾಕ್ ಬೆಂಡ್, ಹಾಂ, ಫ್ರಂಟ್ ಬೆಂಡ್ ಹೋಲ್ಡಿಂಗ್ 10 ಕೌಂಟ್, 10 ಕೌಂಟ್ ಹೋಲ್ಡಿಂಗ್. ಹಾಂ, ಈಗ ರಿಲ್ಯಾಕ್ಸ್. ಕಣ್ಣನ್ನು ಮುಚ್ಚಿ ಕೈಗಳನ್ನು ಕೆಳಗೆ ಬಿಡಿ. ಇವಾಗ ನಿಮ್ಮ ಇಡೀ ದೇಹ ನೀವು ಮಾಡಿರುವ ವ್ಯಾಯಾಮ ಬಗ್ಗೆ ಗಮನ ಕೊಡಿ. ಹಾಗೆ ರಿಲ್ಯಾಕ್ಸ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ನಿಯಂತ್ರಣಗೊಳಿಸಿ. ಹಾಗೆ ಇದು ಕಪಾಲಭಾತಿ ಎಕ್ಸಸೈಸ್. ಜೋರಾಗಿ ಉಸಿರು ತೆಗೆದುಕೊಂಡು ನಿಮ್ಮ ಉಸಿರನ್ನು ಮತ್ತೆ ಹೊರಗೆ ಹಾಕಿ 10 ಬಾರಿ 15 ಬಾರಿ ಹಾಕಿ ಜೋರಾಗಿ. ಕಣ್ಣನ್ನು ಮುಚ್ಚಿ ಮತ್ತೆ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಇದಾದ ನಂತರ ಮತ್ತೆ ಒಂದು 15 ಮಾಡಿ. ಇವಾಗ ಹೀಗೆ ಹೊಟ್ಟೆನೂ ಎಲ್ಲ ಮೂಮೆಂಟ್ ಮಾಡಿ. ನಿಮ್ಮ ಇದು ಕಪಾಲಭಾತಿ ಪ್ರಾಣಾಯಾಮ. ಇದು ತುಂಬ ಒಳ್ಳೆಯದು. ಕಫ ಆದ್ರೂ ಒಳ್ಳೆಯದು. ಇಡೀ ದೇಹಕ್ಕೆ ನಮ್ಮ ಒಳಗಿರುವ ಕೆಟ್ಟ ಉಸಿರೆಲ್ಲ ಹೊರಗೆ ಹಾಕಿ. ಇವಾಗ ನಾಡಿ ಶೋಧನ ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಎಡಗಡೆಯಿಂದ ತಗೊಳ್ಳಿ. ವಾಪಸ್ ಎಡಗಡೆಯಿಂದ ತಗೊಂಡು ಬಲಗಡೆಯಿಂದ ಬಿಡಿ. ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್ ಸ್ಲೋಲಿ, ಬ್ರೀದ್ ಇನ್, ಬ್ರೀದ್ ಔಟ್ ಸ್ಲೋಲಿ. ಬ್ರೀದ್ ಇನ್ ಸರ್ತದ ಬ್ರೀದ್ ಇನ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕನಿಷ್ಠ ಅಂದರೆ 15 ನಿಮಿಷ ಈ ಪ್ರಾಣಾಯಾಮ ಮಾಡಿಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೆಕ್ದು ಸ್ವಲ್ಪ ರೊಟೇಟ್ ಮಾಡಿಕೊಂಡು ಈ ಪ್ರಾಣಾಯಾಮ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಆರೋಗ್ಯಕರವಾಗಿರುತ್ತದೆ. ಮಾಡಿ. ಇವಾಗ ರಿಲ್ಯಾಕ್ಸ್. ಕಣ್ಣನ್ನು ಮುಚ್ಚಿ ಕೈಯನ್ನು ಎರಡು ನಿಮ್ಮ ಮುಂದೆ ಜೋಡಿಸಿ. ಓಂ ಉಸಿರನ್ನು ಮೇಲಕ್ಕೆ. ಓಂ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्। ॐ शान्ति शान्ति शान्ति।